ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗೆಳೆಯರೆ. ನಾವಿವತ್ತು ಬೆಳಗಿನ ತಿಂಡಿಗೆ ವೆಜ್ ಕುರ್ಮಾ ಮತ್ತು ಗೀ ರೈಸನ್ನು ಮಾಡ್ತಿದ್ದೀವಿ. ಬನ್ನಿ ಹಾಗಾದರೆ ಫಸ್ಟು ನಾವು ವೆಜ್ ಕುರ್ಮಾ ಮಾಡೋದನ್ನ ತೋರಿಸ್ತೀನಿ. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವಿನ ಎಲೆ ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಫ್ರೈ ಆದಮೇಲೆ ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ತರಕಾರಿಗಳು ಹಚ್ಚಿದಂಥ ತರಕಾರಿಗಳನ್ನ ಅಂದರೆ ನೂಕೋಲು, ಕ್ಯಾರೆಟು, ಬೀಟ್ರೋಟು, ಬೀನ್ಸು, ಸೀಮೆ ಬದನೆಕಾಯಿ ಜೊತೆಗೆ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಂಥ ಉಪ್ಪು ಹಾಕ್ಕೊಂಡು ಲಿಡ್ ಮುಚ್ಕೊಂಡು ಬೇಯಿಸ್ಕೊಳ್ಳೋಣ. ಸೊ ನೆಕ್ಸ್ಟು ಅದು ಬೇಯ್ತಾ ಇರಲಿ, ಬನ್ನಿ ನೆಕ್ಸ್ಟು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿರುಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಕಾಯಿ ಹಾಕೊಂಡು ರುಬ್ಕೊಳ್ಳೋಣ. ಸೊ ಬೆಂದೈತೆ, ಬೆಂದಿರೋದನ್ನ ಓಪನ್ ಮಾಡಿ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಏಕೆಂದರೆ ಗ್ರೇವಿ ಆಗಬೇಕಲ್ವಾ, ಕುರ್ಮಾಗೆ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದಂಥ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಗಟ್ಟಿಗಿದೆ ಅನಿಸುತ್ತೆ, ಅದಕ್ಕೆ ನಾವು ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ಆ ಮಸಾಲಾನೇ ಐತಲ್ಲ, ಅದಕ್ಕೆ ನೀರು ಹಾಕ್ಕೊಂಡು ಹಾಕೊಳ್ಳೋಣ. ಸೊ ನೆಕ್ಸ್ಟು ಧನಿಯಾ ಪುಡಿ 2 ಸ್ಪೂನು, ಖಾರದ ಪುಡಿ 1 ಸ್ಪೂನು, 1 ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಬೆಂದೈತೆ ನೋಡಿ. ಸೊ ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿ, ಒಂದು 5 ನಿಮಿಷ ಬೇಯಿಸಿ ತೆಗೆದ್ರೆ ನಮ್ಮ ವೆಜ್ ಕುರ್ಮಾ ರೆಡಿಯಾಗಿದೆ. ಸೊ ನಾವು ಮನೆಯಲ್ಲಿ ಸಿಗುವಂಥ ತರಕಾರಿಯನ್ನೇ ಉಪಯೋಗಿಸಿ ನಾವು ಇಲ್ಲಿ ವೆಜ್ ಕುರ್ಮಾ ಮಾಡಿವಿ. ನೆಕ್ಸ್ಟು ಗೀ ರೈಸ್ ಮಾಡೋಕ್ಕೆ ಹೋಗೋಣ ಬನ್ನಿ. ಸೊ ಅದಕ್ಕೆ ತುಪ್ಪ ಹಾಕ್ಕೊಂಡು ಬಿಡಿಸಿರೋಂಥ ಗೋಡಂಬಿನ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಗ್ರೀನ್ ಚಿಲ್ಲಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಪಲಾವ್ ಸಾಮಾನು ಹಾಕೊಳ್ಳೋಣ. ಸೊ ಇಲ್ಲಿ ನಾವು 1.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀವಿ. ತೊಳ್ಕೊಂಡಿದ್ದೀನಿ ಅಕ್ಕಿನ ಆಲ್ರೆಡಿ. ತೊಳ್ಕೊಂಡಿದ್ದ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸು ನೀರು ಇಕ್ಕೊಳ್ಳೋಣ. ಸೊ ಅಲ್ಲಿ ಅಂಟ್ಕೊಂಡಿದೆಯಲ್ಲ ಸೈಡಲ್ಲೆಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟು ಮೊಸರು ಹಾಕೊಳ್ಳೋಣ. ಸೊ ನಾವಿಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಲು ಹಾಕ್ಕೊಡ್ತಿದ್ದೀವಿ. ನೆಕ್ಸ್ಟು ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊಂಡು ರುಚಿಗೆ ಉಪ್ಪು ಹಾಕ್ಕೊಂಡು ಲಿಡ್ ಮುಚ್ಚಿ 2 ವಿಜಿಲ್ ಕೂಗಿಸ್ಕೊಳ್ಳೋಣ. ಸೊ ಏರ್ ಔಟ್ ಮಾಡಿ ಆಮೇಲೆ ಲಿಡ್ ತೆಗಿಬೇಕು. ಸೊ ಇವಾಗ ಗೀ ರೈಸ್ ರೆಡಿಯಾಗಿದೆ ನೋಡಿ. ಎಷ್ಟು ಪುಡಿ ಆಗಿದೆ ಅಂದರೆ ಸೂಪರಾಗಿ ಬಂದಿದೆ. ಸೊ ನಮ್ಮ ಗೀ ರೈಸು ಮತ್ತು ವೆಜ್ ಕುರ್ಮಾ ರೆಡಿಯಾಗಿದೆ, ಸವಿಯಲು ಸಿದ್ಧ. ಬನ್ನಿ ಬ್ಯಾಟಿಂಗ್ ಆಡೋಣ. ಫಸ್ಟು ರುಚಿ ನೋಡೋಣ, ರುಚಿ ಹೇಗಿದೆ ಅಂತ ಹೇಳ್ತೀನಿ. ರುಚಿ ಮಾತ್ರ ಸೂಪರಾಗಿದೆ. ಸೊ ನನ್ನ ಮಗಳೂ ತಟ್ಟೆ ತಗೊಂಡು ಕುತ್ಕೊಂಡಿದ್ದಾಳೆ. ನಾನು ಊಟ ಮಾಡ್ತಿರೋದು ತಟ್ಟೆನೇ ಕಿತ್ಕೊಂಡು ಅವಳು ತಿಂತಿದ್ದಾಳೆ. ಫಸ್ಟ್ ಟೈಮು ಅವಳು ತಟ್ಟೆ ಮುಂದೆ ಕುತ್ಕೊಂಡು ಊಟ ಮಾಡ್ತಿರೋದು. ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಿದ್ದಾಳೆ ನೋಡಿ. 2 ಬೆಳ್ಳಲ್ಲಿ ತಗೊಂಡು ಊಟ ಮಾಡ್ತಿದ್ದಾಳೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.